ಬೆಳಗ್ಗೆ 10 ಗಂಟೆ ನಮ್ಮ ಕೆಲಸದವ್ಳು ಬಂದು ಹೇಳಿದ್ಲು, ಅಲ್ಲಿ ಮೂಲೆಯಲ್ಲಿ ಏನೋ ಮಲಗಿದೆಯಮ್ಮ ಅಂದ್ಲು. ಅಂದ್ಬಿಟ್ಟು ಅವಳು ಹಿರ್ಕೊಂಡು ಹೊರಗಡೆ ಬಂದ್ಲು. ನಾನು ಹೋಗಿ ನೋಡ್ತೀನಿ, ಚಿರತೆ ಮರಿ ಚೆನ್ನಾಗಿ ಮರಿಯಲ್ಲ, ಚೆನ್ನಾಗೇ ಕೂತ್ಬಿಟ್ಟಿತ್ತು. ಒಳ್ಳೆ ಇದ್ರ ಥರ ಒಳ್ಳೆ ಡಾಲ್ ಥರ ಕೂತ್ಬಿಟ್ಟಿತ್ತು. ಸರಿ ಅದನ್ನ ನೋಡಿದೆ, ಇವರಿಗೆ ಚಿರತೆ ಅಂತ ಇವ್ರಿಗೆ ಅಂದ್ಬಿಟ್ಟು ಅಲ್ಲಿ ನಮ್ಮ ಅತ್ತೆ ಹಾಸಿಗೆ ಮೇಲೆ ಮಲ್ಗಿ ಹಿಂಗೆ ಬಂದು ಬಾಗ್ಲ ಹತ್ರ ಕೂತ್ಕೊಂಡು ಇವ್ರಿಗೆ ಹೇಳಿದೆ ಚಿರತೆ ಬಂದಿದೆ ಅಂತ ಅಂದಿದ್ದೆ. ಅಲ್ಲಿ ಮೇಲೆ ನೋಡಿದೆ ನಮ್ಮ ಅತ್ತೆ ಮಲಗಿದ್ರು ಕಣ್ಬಿಟ್ಕೊಂಡು. ಅವ್ರನ್ನ ಎತ್ಕೊಂಡು ಎಳ್ಕೊಂಡು ಬಂದ್ಬಿಟ್ಟೆ. ಅದು ನಡ್ಸ್ಕೊಂಡು ಕರ್ಕೊಬರೋ ಸ್ಥಿತಿಲಿ ಇಲ್ಲ, ಬಂದ್ಬಿಟ್ಟೆ ಅವ್ರನ್ನ. ಬಂದಿದ್ದೆ, ಹೊರಗೆ ಬಂದು ಇಬ್ಬರು ಬಿದ್ದುಬಿಟ್ವಿ. ಯಾಕಂದರೆ ಬ್ಯಾಲೆನ್ಸ್ ಇಲ್ಲ, ಅವ್ರಿಗೂ ನಿಲ್ಲಕ್ಕಾಗಲ್ಲ. ಅದು ಎಲ್ಲ ವಾಕರ್ ಇತ್ತು ಜೊತೆಗೆ, ಇವ್ರು ಎಲ್ಲ ಬ್ಯಾಗೆಲ್ಲ ಇತ್ತು, ಹಂಗಾಗಿ ಬಿದ್ವಿ. ಅಷ್ಟೊತ್ತಿಗೆ ಇವ್ರು ಬಂದಿದೆ ನೋಡಿ, ಅವರಮ್ಮನ ಎತ್ತಿ ಬಾಗಿಲು ಎಳ್ಕೊಬಿಟ್ವಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಬಂತು ಗೊತ್ತಿಲ್ಲ, ಬಟ್ 7:30 ಮುಂಚೆನೇ ಬಂದಿರೋದು. ಹಾಗಂದ್ರೆ 7:30 ಗಂಟೆಗೆ ನಾವು ಡೋರ್ ಹಾಕ್ಬಿಟ್ಟಿದ್ದೀವಿ. ಆ 7 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಪಕ್ಕದ ಮನೆಯವ್ರದ್ದು ಏನೋ ಶಬ್ದ ಅದು ಇದು ಅಂತಿದ್ರು. ಒಂದು 5 ನಿಮಿಷ ಬಾಗಿಲು ತೆಗೆದು ಹಿಂಗೆ ನೋಡಿ ಬಾಗಿಲು ಹಾಕಿದ್ದೀವಿ. ಮಂಚದ ಸಂದಿ ಮಲ್ಕೊಬಿಟ್ಟಿದೆ, ಅದು ದೊಡ್ಡ ಕಾಟು. ಸೊ ಹಂಗಾಗಿ ಮಧ್ಯದಲ್ಲಿ ಮಲಗಿಬಿಟ್ಟಿತ್ತು, ಕೆಳಗೆ ಮಲಗಿಬಿಟ್ಟಿದೆ. ಮಂಚದ ಮೇಲೆ ನಮ್ಮ ಅತ್ತೆ ಮಲಗಿದ್ದಾರೆ. ಅದೇ ಅದು ನೋಡಿದ ತಕ್ಷಣ ನನಗೆ ಕೂಗ್ಬಿಟ್ಟು ಇವ್ರಿಗೆ ಹೇಳಿ ನಮ್ಮ ಅತ್ತೆನ ಎಳ್ಕೊಂಡು ಹೊರಗಡೆ ಬಂದ್ವಿ. ಬಿದ್ದುಬಿಟ್ವಲ್ಲ, ನನಗೂ ಬೆನ್ನು ನೋವಾಗಿದೆ, ನಮ್ಮ ಅತ್ತೆಗೂ ಹಣೆ ಊದ್ಬಿಟ್ಟಿದೆ. ನನಗೆ ಬೆನ್ನು ಬ್ಯಾಕ್ ಪೇನ್. ಯಾರು 3 ಜನ, ನಾನು ನಮ್ಮ ಮನೆಯವರು ನಮ್ಮ ಅತ್ತೆ 3 ಜನ ಇದ್ವಿ. ಇಲ್ಲ ಯಾವಾಗಲೂ ನೋಡಿಲ್ಲ. ಇಲ್ಲ ಭಯಾನಕ್ಕಿಂತ ಏನಾಯಿತು, ಅವ್ರನ್ನ ಎಳ್ಕ ಬಂದುಬಿಡೋಣ ಅಂತ ಅನ್ನಿಸ್ತು ಅಷ್ಟೇ. ಏಕೆಂದರೆ ಒಂದು ಚೂರು ಎಚ್ಚರ ಆಗಿದ್ದರೆ ಅದು ನಮ್ಮ ಅತ್ತೆನ ಕರ್ಕೊಬರೋಕ್ಕೆ ಆಗ್ತಿರ್ಲಿಲ್ಲ. ಅದು ಬರೋಕ್ಕಿಂತ ಮುಂಚೆ ಬಂದುಬಿಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ನಾನು ಬರ್ತೀನಿ ಅಂದರೂ ನಾನು ಬಿಡಲಿಲ್ಲ. ಇಲ್ಲ ನೀವು ಬರೋ ತನಕ ನನಗೂ ಅವ್ರು ಬರೋದು ಇಷ್ಟ ಇಲ್ಲ ಅಲ್ಲಿಗೆ. ಈಗ ಅದು ನಾನು ಮಾಡಿದ್ನ ಅವ್ರು ಮಾಡಿದ್ರೆ ಗೊತ್ತಿಲ್ಲ. ಇಬ್ಬರು ಬಿದ್ದುಬಿಟ್ಟವಲ್ಲ, ಸಿಕ್ಕಾಬಟ್ಟೆ ಪೇನು. ಅದು ನಮ್ಮ ಅತ್ತೆ ಬಿದ್ದರೆ ಅವ್ರು 90 ಇಯರ್ಸು. ನನಗೊಂಥರ ಶಾಕ್ ಆಗ್ಬಿಡ್ತು, ಅವ್ರು ಬಿದ್ದುಬಿಟ್ರಲ್ಲ ಅಂತ. ನಮಗಾಗ ಜೀವ ಉಳಿತಲ್ಲ ಅಷ್ಟೇ. ಇಲ್ದಿರ ಅದು ಎಚ್ಚರ ಆಗ್ಬಿಟ್ಟಿದ್ರೆ ಅಟ್ಯಾಕ್ ಮಾಡಿಬಿಡೋದು. ಅದು ಒಳಗಡೆ ಮಂಚದ ಸಂದಿ ಹಂಗೆ ಇತ್ತು, ಅದು ಕೂಡ ಹಾಕ್ಬಿಟ್ವಿ. ಹೌದು, ಅದು ಅದರಿಂದ ನಾನು ಅವ್ರನ್ನ ಬರೋಕ್ಕಾಯ್ತು ಅಷ್ಟೇ. ಯಾಕಂದರೆ ಬಿಟ್ಟು ಬರೋಕ್ಕೆ ಆಗಲಿಲ್ಲ ನನಗೆ. ನಾನು ಓಡಿ ಬರ್ಬೋದಿತ್ತು, ಆಗಲಿಲ್ಲ ನನಗೆ. ಅವರು ಶೈಲಜಾ ರುದ್ರಪ್ಪ, 90 ವರ್ಷ. ಅವರಿಗೆ ಏನು ನಡೆಯೋಕ್ಕಾಗಲ್ಲ. ಮತ್ತು ಮಲ್ಕೊಂಡ್ರೆ ಎಬ್ಬಿಸ್ಬೇಕು, ಯಾರಾದರೂ ಕೂರಿಸ್ಬೇಕು. ಕೂರ್ಸಾದ್ಮೇಲೆ ಮಂಚ ಸಂದಿ ಸೇರ್ಕೊಬಿಟ್ಟಿದ್ದೆ. ಆದರೆ ಅವ್ರನ್ನ ಮುಟ್ಟಿಲ್ಲ. ಅದಕ್ಕಿಂತ ಮುಂಚೆ ನಾವೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಬಂದಿದ್ದೀವಿ. ಹೋಗಿ ಇವ್ರು ಹೋಗಿ ನೀರು ಕುಡಿಸಿ ಮಾತ್ರೆ ನುಂಗಿಸ್ತೀವಿ, ಗ್ಯಾಸ್ಟ್ರಿಕ್ ಮಾತ್ರೆ ಅದು ಕೊಟ್ಟಿದ್ದೀವಿ. ಅವ್ರಿಗೂ ಗೊತ್ತಾಗಿಲ್ಲ. ನಮ್ಮ ಹಸ್ಬೆಂಡ್ 1-2 ಸತಿ ಹೋಗಿದ್ದಾರೆ, ನಾನೊಂದು 4 ಸತಿ. ಆಮೇಲೆ ಸರ್ವೆಂಟ್ ಬಂದಳು, ಅವಳು ಕರ್ಕೊಂಡೋಗಿ ಅವಳಿಗೆ ಎಲ್ಲ ತಲೆ ಬಾಚಿಸಿ ಕಾಲಿಗೆಲ್ಲ ನಾನೇ ಕ್ರೀಮ್ ಹಚ್ಚೋದೆ. ಅದು ಏನು ಹತ್ತಿರ ಹೋಗಿದ್ದೀನಿ, ಚಿರತೆ ಹತ್ತಿರನೇ, ನನಗೆ ಗೊತ್ತಾಗಿಲ್ಲ ಅದು ಅಲ್ಲಿದೆ ಅಂತ. ಹೌದು, ದೇವರು ದೊಡ್ಡವನು. ಅಷ್ಟೇ ಚಾಮುಂಡೇಶ್ವರಿ ನಮ್ಮನ್ನು ಕಾಪಾಡಿತು ಅಂತ ಹೇಳ್ಬೋದು.